ಇನ್ನು ಟ್ರೇನಿ ಗಗನಸತಿಯೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಆರೋಪಿ ಚಂದ್ರಶೇಖರ್ನನ್ನ ಬಾಗಲೂರು ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿದ್ದಾರೆ. ನಡು ರಸ್ತೆಯಲ್ಲಿ ಏರ್ ಹೋಸ್ಟೆಸ್ ಅನ್ನು ತಡೆದು ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಯುವಕ. ಈ ಕಾರಣಕ್ಕೆ ಯುವಕನನ್ನ ಪ್ರೀತಿ ಹೆಸರಲ್ಲಿ ಯುವತಿ ಹಿಂದೆ ಈ ಯುವಕ ಬಿದ್ದಿರ್ತಾನೆ. ಆಕೆಗೆ ಇಷ್ಟ ಇರಲ್ಲ ಒಂಚೂರು ಕೂಡ, ಸೊ ಅವಾಯ್ಡ್ ಮಾಡ್ತಾಳೆ. ಹಾಗೆ ಬೈಕ್ನಲ್ಲಿ ಸ್ನೇಹಿತರೊಂದಿಗೆ ಹಿಂಬಾಲಿಸಿ ಆರೋಪಿ ಕೀಟಲೆ ಕೂಡ ಕೊಟ್ಟಿದ್ದಾನೆನೋ ತಿಳಿದು ಬರ್ತಾ ಇದೆ. ಒಂದು ವಾರದಲ್ಲಿ 3 ರಿಂದ 4 ಸಲ ಹೀಗೆ ತೀರಾ ಮುಜುಗರವನ್ನು ತಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರಿಂದ ಸಂತ್ರಸ್ತ ಯುವತಿ ಬಾಗಲೂರು ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಪೋಷಕರ ಜೊತೆಗೆ. ಸೊ ಆರೋಪಿ ಚಂದ್ರಶೇಖರ್ನನ್ನ ದೂರಿನ ಆಧಾರದ ಮೇರೆಗೆ ಅರೆಸ್ಟ್ ಮಾಡಲಾಗಿದೆ. ಒನ್ ಸೈಡೆಡ್ ಲವ್ ಇದು ಅಂತ ಯುವತಿ ಹೇಳ್ತಾ ಇದ್ದಾರೆ. ಮತ್ತು ಈ ಯುವಕನಿಗೆ ಇದೇ ಸಂದರ್ಭದಲ್ಲಿ ಯಾರು ಇನ್ನೊಬ್ಬ ಬೈಕ್ನಲ್ಲಿ ಸಾಥ್ ಕೊಟ್ಟ ಅವನನ್ನು ಕೂಡ ಅರೆಸ್ಟ್ ಮಾಡಬೇಕಾಗತ್ತೆ. ಪ್ರೀತಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಿಟ್ಟುಬಿಡಿ, ಸ್ಯಾಕ್ರಿಫೈಸ್ ಮಾಡಿ, ಅಥವಾ ಬೇರೆಯವ್ರು ಸಿಗ್ತಾರೆ, ಬೆಟ್ರ್ ಸಿಗ್ತಾರೆ. ಸುಮ್ಮನೆ ಅವ್ರ ಹಿಂದೆನೇ ಬಿದ್ದು ಸೈಕೋ ಥರ ಆಡಿಕೊಂಡು ನಿಮ್ಮ ಮರ್ಯಾದೆ ಕಳ್ಕೊಂಡು ಯಾಕೆ ಬೇಕು ಇವೆಲ್ಲ? ಈಗ ಸದ್ಯಕ್ಕೆ ನೋಡಿ, ಪೊಲೀಸರ ಅತಿಥಿ ಆಗಿದ್ದಾನೆ. ಒಂದು ಸಲ FIR ಆಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಥರ ಅದು. ನೀವು ಹೊರಗಿನ ದೇಶಕ್ಕೆಲ್ಲ ವೀಸಾ ಅಪ್ಲೈ ಮಾಡ್ತೀರಿ ಅಂತ ಅಂದರೆ ಭಾಳ ಪ್ರಾಬ್ಲಮ್ಸ್ ಆಗುತ್ತೆ, ಅರ್ಥನೇ ಆಗಲ್ಲ. ಬಿಸಿ ರಕ್ತ ಏನು ಮಾಡಿದ್ರು ನಡೆದು ಬಿಡುತ್ತೆ ಅಂತ ಅಂದ್ಕೊಳ್ತಾರೆ. ಬಟ್ ಎಲ್ಲರೂ ಅದನ್ನೆಲ್ಲ ಎಂಟರ್ಟೈನ್ ಮಾಡಲ್ಲ, ನಾನ್ಸೆನ್ಸನ್ನು ಎಂಟರ್ಟೈನ್ ಮಾಡಲ್ಲ. ಈಗ ಈ ಯುವಕನ ಕೇಸ್ನಲ್ಲೂ ಕೂಡ ಅದೇ ಆಗಿದೆ. ಸರಿಯಾದ ತಕ್ಕ ಶಾಸ್ತಿ ಆಗಲಿ ಅಂತ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ.